ನಿನ್ನೆ ಎಪಿಸೋಡ್ ನೋಡಿ ಯಾರಿಗೂ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ದನ್ನು ನೋಡಿ ಬೇಜಾರಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಯಾಕಂತಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಕಾವ್ಯ ಒಬ್ಬ ಅವಕಾಶವಾದಿ ಅಂತ ನನಗೆ ಅನ್ನಿಸ್ತು. ಯಾಕಂತಂದರೆ ಸ್ಟಾರ್ಟಿಂಗಿಂದ ಗಿಲ್ಲಿ ಹೆಸರು ಹೇಳ್ಕೊಂಡು ಗಿಲ್ಲಿ ಜೊತೆ ಇದ್ದುಕೊಂಡು ಫುಟೇಜ್ ತೊಗೊಂಡು ಇಲ್ಲಿವರೆಗೂ ಉಳ್ಕೊಂಡು ಬಂದಿದ್ದಂಥ ಕಾವ್ಯ ಇವತ್ತು ಗಿಲ್ಲಿನ ನಾಮಿನೇಟ್ ಮಾಡ್ತಾಳ ಅಂತಂದರೆ ನಿಜವಾಗ್ಲೂ ಅದು ನಂಬಿಕೆ ದ್ರೋಹ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನರು ಕಂಟೆಸ್ಟೆಂಟ್ಸು ಗಿಲ್ಲಿ ಇಲ್ಲ ಅಂತಂದರೆ ಕಾವ್ಯ ಇಲ್ಲೇ ಇಲ್ಲ ಅಂಥೇಳಿ ರಾಶಿಕಾ, ಸ್ಪಂದನ ಸಿಕ್ಕಾಪಟ್ಟೆ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. ಅಶ್ವಿನಿ ಮಾತಾಡಿದಾರ, ಕಾಕ್ರೋಚ್ ಸುಧೀರ್ ಮಾತಾಡಿದಾರ, ಧ್ರುವಂತ್ ಮಾತಾಡಿದಾರ. ಯಾಕಂತಂದರೆ ಇವರಲ್ಲಿ ಏನು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಲ್ಲ, ಕ್ವಾಲಿಟೀಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಮಾಡೋ ಒಂದು ಕ್ಯಾರೆಕ್ಟರ್ನೂ ಇಲ್ಲ. ಗಿಲ್ಲಿ ಜೊತೆ ಸೇರಿಕೊಂಡು ಏನು ಅವರಿಬ್ಬರ ನಡುವೆ ಒಂದು ಕಾಂಬಿನೇಷನ್ ಐತೆ ಅದಷ್ಟೇ ಚೆನ್ನಾಗಿ ಎಲ್ಲ ಜನರಲ್ಲಿ ಹೋಗಿದೆ. ಅಷ್ಟೇ ಹೊರತು ಕಾವ್ಯ ಸಪ್ರೇಟಾಗಿ ಏನು ಮಾಡೋ ಗೇಮ್ಸ್ ಆಡೋಂಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡೋಂಗಿಲ್ಲ. ಒಂದು ಏನಾದರೂ ಒಂದು ಸ್ಟ್ಯಾಂಡ್ ತೊಗೋಬೇಕಂತಂದ್ರೂ ಅಷ್ಟಕ್ಕಷ್ಟೇ ಸ್ಟ್ಯಾಂಡ್ ತೊಗೊಳೋದ್ರಲ್ಲೂ ಐತೆ. ಆದ್ರೂ ಗಿಲ್ಲಿ ಇದಾನ ಅಂಥೇಳಿ ಗಿಲ್ಲಿಯ ಅವಳ ಜೊತೆ ಏನು ಒಂದು ರೇಗಿಸ್ಕೊತ ಒಂದು ಕಾಮಿಡಿ ಮಾಡ್ತಿರ್ತಾನೆ, ಅದರಿಂದ ಇವರಿಬ್ಬರು ಕಾಂಬಿನೇಷನ್ ಚೆನ್ನಾಗೈತೆ ಅಂಥೇಳಿ ಜನರು ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಬರ್ತಾಯಿದ್ರು. ಆದರೆ ಕಳೆದ 2-3 ವಾರಗಳಿಂದ ಗಿಲ್ಲಿ ಬಗ್ಗೆ ಬೇರೆಯವರ ಜೊತೆ ಮಾತಾಡೋದು, ಗಿಲ್ಲಿ ಹಿಂದೆ ಮಾತಾಡೋದು, ಗಿಲ್ಲಿ ಬಗ್ಗೆ ನೆಗೆಟಿವಾಗಿ ಮಾತಾಡ್ತಾಯಿದ್ರು. ಎಲ್ಲರಿಗೂ ಗೊತ್ತಿದೆ ಕಾವ್ಯ ಗಿಲ್ಲಿನ ಬಳಸ್ಕೊತಾ ಇದ್ದಲ್ಲ ಅಂಥೇಳಿ. ಆದರೂ ಗಿಲ್ಲಿ ಅವಳ ಜೊತೆ ಮಾತಾಡೋದು ನೋಡಿ ಅವಳಿಗೆ ಓಟ್ ಹಾಕ್ತಾಯಿದ್ರು. ಆದರೆ ನಿನ್ನೆ ದಿವಸ ಮಾಡಿದ್ದು ನೋಡಿ ನಿಜವಾಗ್ಲೂ ಭಾಳ ಜನರಿಗೆ ಬೇಜಾರಾಗಿರ್ಬೋದು. ಡೆಫಿನೆಟ್ಲಿ ಗಿಲ್ಲಿ ತನ್ನ ಅವಕಾಶ ಬಂದಾಗ ಗಿಲ್ಲಿ ನಾಮಿನೇಟ್ ಮಾಡ್ತಾನ ಕಾವ್ಯನ ಅಂತ ಅಂದ್ಕೊಂಡಿದ್ರು. ಆದರೆ ಗಿಲ್ಲಿ ಅವಳಂತ ನಂಬಿಕೆ ದ್ರೋಹ ಮಾಡೋವನಲ್ಲಲ್ವಾ, ಅದು ನಮ್ಗೆ ಗೊತ್ತಿದೆ. ಸ್ಟಾರ್ಟಿಂಗು ವೀಕ್ದಿಂದನೂ ಗಿಲ್ಲಿ ಅಂತ ಕ್ಯಾರೆಕ್ಟರ್ ಅಂಥೇಳಿ ತನ್ನ ಫ್ರೆಂಡ್ ಅಂತವ್ರನ್ನ ಸೈಡಿಗೆ ಕರ್ಕೊಂಡೋಗಿ ಹೇಳ್ತಾನೆ ಹೊರತು ನಾಮಿನೇಷನ್ದಲ್ಲಿ ಹೇಳಲ್ಲ. ಅಂದರೆ ಈಗ ಕಾವ್ಯಾಗೆ ಗಿಲ್ಲಿ ಹೊರಗೆ ಹೋಗ್ಬೇಕಂತ ಹೇಳಿ ನಾಮಿನೇಟ್ ಮಾಡಿದಲ್ಲ ಅಂತ ಅನಿಸುತ್ತೆ. ಈಗ ತನಗೆ ಫ್ರೆಂಡ್ ಅಂತಂದರೆ ಸಪ್ರೇಟ್ ಕರ್ಕೊಂಡೋಗಿ ಹೇಳಿ, ಬುದ್ಧಿವಾದ ಹೇಳಿ, ಸ್ಟ್ರಾಂಗಾಗಿ ಹೇಳಿ ಅವನು ತಿದ್ದುಬೋದು, ಅವನೇನಾದ್ರು ತಪ್ಪು ಮಾಡಿದ್ರೆ. ಆದರೆ ಅವನು ನಾಮಿನೇಟ್ ಮಾಡಿದ್ರೆ ಹೊರಗೆ ಹೋಗ್ತಾರ ಅನ್ನೋದು ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಅವಳು ನಾಮಿನೇಟ್ ಮಾಡ್ತಿದ್ದಾಳ ಅಂತಂದರೆ ಅದು ಅವಳಿಗೆ ಬಿಟ್ಟಿದ್ದು. ಯಾಕಂತಂದರೆ ಗಿಲ್ಲಿ ಅಂಥ ತಪ್ಪುಗಳೇನು ಮಾಡೋದಿಲ್ಲ. ಒಂದು ವೇಳೆ ಸೀರಿಯಸ್ ಆಗಿ ಹೇಳಿದ್ರೆ ಅವ್ನು ಸೈಲೆಂಟ್ ಆಗಿಬಿಡ್ತಿದ್ದ. ಆದರೆ ಇಲ್ಲಿ ಗಿಲ್ಲಿ ನೋಡ್ರಿ, ಅವ್ನಿಗೆ 4 ಜನರನ್ನ ನಾಮಿನೇಟ್ ಮಾಡೋ ಅವಕಾಶ ಬಂದಿರುತ್ತೆ. ಆದರೂ ಗಿಲ್ಲಿ ಕಾವ್ಯನ ನಾಮಿನೇಟ್ ಮಾಡಲ್ಲ. ಅದು ಗಿಲ್ಲಿ ಫ್ರೆಂಡ್ಶಿಪ್ ಕೊಡುವಂಥ ಒಂದು ರೆಸ್ಪೆಕ್ಟ್. ಗಿಲ್ಲಿ ಯಾವಾಗಲೂ ತನ್ನ ಫ್ರೆಂಡ್ಸ್ನ ನಾಮಿನೇಟ್ ಮಾಡಲ್ಲ. ಯಾಕಂತಂದರೆ ಅದು ಅವ್ರಿಗೆ ಕೊಡೋ ಗೌರವ ಗಿಲ್ಲಿ. ಈಗ ನಾವೇ ಹೊರಗಾಗಿದ್ದರೆ ನಮ್ಮ ಫ್ರೆಂಡ್ ಏನಾದರೂ ತಪ್ಪು ಮಾಡ್ತಾನೆ ಅಂತ ಹೇಳಿ ಅವನಿಗೆ ಶಿಕ್ಷೆ ಕೊಡಲಿಕ್ಕಾಗತ್ತಾ? ಬುದ್ಧಿವಾದ ಹೇಳಿ ಅವನ್ನ ತಿದ್ದಿತೀವಿ, ಸಾಧ್ಯವಾದರೆ ಅವನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅಷ್ಟೇ ಹೊರತು ಅವನಿಗೆ ಶಿಕ್ಷೆ ಕೊಡಲ್ಲ. ಅದೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿ ಏನಾದರೂ ಒಂದು ತಪ್ಪು ಮಾಡಿದರೆ ಕಾವ್ಯ ಅವನ ಮೇಲೆ ಸಿಟ್ಟಾಗೋದು, ಅವಾಯ್ಡ್ ಮಾಡೋದು, ಇಗ್ನೋರ್ ಮಾಡೋದು ಮಾಡ್ಬೋದಾಗಿತ್ತು. ಆದರೆ ನಾಮಿನೇಟ್ ಮಾಡೋದು ನಿಜವಾಗ್ಲೂ ಭಾಳ ತಪ್ಪಂಥೇಳಿ ನನ್ನ ಅಭಿಪ್ರಾಯ.